ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ SS ಫ್ಯಾಷನ್ ಟೆಕ್. ಇವತ್ತಿನ ವಿಡಿಯೋದಲ್ಲಿ ಬೋಟ್ ನೆಕ್ ಡಿಸೈನ್ನ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಯಾವ ರೀತಿ ಡಿಸೈನು ಕಟಿಂಗ್ ಮಾಡ್ತೀನಿ ಅಂತ ಇವತ್ತು ತೋರಿಸ್ತಿದ್ದೀನಿ ಫ್ರೆಂಡ್ಸ್. ಯಾರ್ಯಾರು ಹೊಸದಾಗಿ ವಿಡಿಯೋಸ್ ನೋಡ್ತಾ ಇದ್ದೀರಾ, ಪ್ಲೀಸ್ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಈ ಬೋಟ್ ನೆಕ್ ಸೈಜ್ ಬಂದು 36 ಸೈಜ್ ಅವರಿಗೆ ನಾನು ಇವತ್ತು ತೋರಿಸ್ತಾ ಇರೋದು. ಇಲ್ಲಿ ಶೋಲ್ಡರ್ ಬಂದು 7.25 ತಗೊಂಡಿದ್ದೀನಿ. ಶೋಲ್ಡರ್ ಡೌನ್ ಬಂದ್ಬಿಟ್ಟು ಇಲ್ಲಿ ಅರ್ಧ ಇಂಚು ನಾನಿಲ್ಲಿ ಡೌನ್ ಮಾಡ್ಕೊಂಡಿದ್ದೀನಿ. 7.5 ಇಟ್ಕೋಬೇಕು. ಇಲ್ಲಿ ಏನಿದೆ 1/2 ಇಂಚು ನಾನಿಲ್ಲಿ ಶೋಲ್ಡರ್ ಡೌನ್ ಮಾಡ್ಕೊಂಡಿದ್ದೀನಿ. ಒಂದು ಬ್ಯಾಕ್ ಸೈಡು ಯಾವಾಗಲೂ 1/2 ಇಂಚು ಜಾಸ್ತಿ ತೊಗೋಬೇಕು. 9×4 36. ಇಲ್ಲಿ ನಾನು 9.5 ತೊಗೊಂಡಿದ್ದೀನಿ. ಹಾಗೆ ಮಾರ್ಜಿನಿಗೆ ಅಂತ 2 ಇಂಚು ಬಿಟ್ಟಿದ್ದೀನಿ. ಸೊ ಫುಲ್ ಲೆಂತ್ ಬಂದು ಇವರು ಹೈಟ್ ಇರೋದ್ರಿಂದ 14.25 ಬರುತ್ತೆ. ನಾನಿಲ್ಲಿ ಮೇಲ್ಗಡೆಗೆ ಅರ್ಧ ಇಂಚು ಮತ್ತು ಕೆಳಗಡೆ 1/4 ಇಂಚು ಮಡ್ಚೋಲಿಕ್ಕೆ ಎಕ್ಸ್ಟ್ರಾ ತೊಗೊಂಡು 16.25 ಇಂಚಿಗೆ ನಾನು ಬಟ್ಟೆ ತೊಗೊಂಡಿದ್ದೀನಿ. ಬನ್ನಿ ಫ್ರೆಂಡ್ಸ್, ಈಗ ಕಟಿಂಗ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಡಿಸೈನ್ ಆಗಿರೋದ್ರಿಂದ ಡಿಸೈನ್ ಮಾತ್ರ ಈಗ ತೋರಿಸ್ತೀನಿ. ಸೊ ಇವ್ರದ್ದು ಫ್ರಂಟ್ ಬಂದು 4 ಟಕ್ಸ್ ಬ್ಲೌಸು. 4 ಟಕ್ಸ್ ಬ್ಲೌಸಿಗೆ ನಾನಿಲ್ಲಿ ಆಲ್ರೆಡಿ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ನೀವೀಗ ಏನು ಮಾಡಬೇಕು ಅಂತಂದರೆ, ಇದು ಮೇಲೆ ಪಟ್ಟಿ ಶೋಲ್ಡ್ರ್ ಅಗಲ ಎಷ್ಟಿದೆ ಬಿಡ್ತು ಅಂತ ನೋಡ್ಕೋಬೇಕಿಲ್ಲಿ. ಇದ್ರ ಪ್ರಕಾರ ನಾವಿಲ್ಲಿ ಮಾರ್ಕ್ ಮಾಡಬೇಕು. ಅವಾಗ ಇಲ್ಲಿ ಈ ಬಟ್ಟೆ ಜಾಯಿಂಟ್ ಮಾಡ್ತೀವಲ್ವ, ಅದು ಕರೆಕ್ಟಾಗಿ ಬರುತ್ತೆ. ಇದು 4.25 ಇದೆ. ಸೊ ಇಲ್ಲಿ ನಾನು ನೆಕ್ ಡೀಪು 3.25 ತೊಗೊತಾ ಇದ್ದೀನಿ. ಇಲ್ಲಿ ಒಂದು ಸ್ಟ್ರೈಟ್ ಲೈನನ್ನು ಹಾಕೋಬೇಕು. ಇಲ್ಲೂ ಸ್ಟ್ರೈಟ್ ಲೈನ್ ಹಾಕ್ಕೊಂಡು ಇಲ್ಲಿ ಬೋಟ್ ನೆಕ್ ಏನಿದೆ ಶೇಪು, ಆ ಶೇಪ್ನ ನಾನಿಲ್ಲಿ ಮಾರ್ಕ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಇಲ್ಲಿ 1.25 ಇಂಚಿಗೆ ನಾನು ಮಾರ್ಕ್ ಮಾಡ್ಕೊತಿದ್ದೀನಿ. ಇಲ್ಲಿ 1/4 ಇಂಚು ಹೋದರೆ 1 ಇಂಚು ಗ್ಯಾಪ್ ಇಲ್ಲಿ ಪಟ್ಟಿ ಸಿಗುತ್ತೆ. ಹೌದು, ಫುಲ್ ಲೆಂತ್ ಬಂದು 14.25 ಪ್ಲಸ್ ಇಲ್ಲಿ ಅರ್ಧ ಇಂಚು ಮೇಲೆ ಮಡ್ಚೋಲಿಕ್ಕೆ. ಇದು ಫುಲ್ಲು ಎಕ್ಸ್ಟ್ರಾ, ಇದು ಬಟ್ಟೆ ಕೆಳಗಡೆ ಮಡ್ಚಿ ಹೊಲಿಯೋಕ್ಕೆ ಎಕ್ಸ್ಟ್ರಾ ಬಟ್ಟೆ. ಇಲ್ಲಿ ಒಂದು ಲೈನ್ ಹಾಕೊಳ್ಳೋಣ. 1.25 ಇಂಚಿಗೆ ಏನು ಮಾರ್ಕ್ ಮಾಡಿದೆ ಅಲ್ಲಿ ಒಂದು ಲೈನ್ ಹಾಕೊಳ್ಳಿ. ಸೊ ಇಲ್ಲಿ ನಮಗೆ ರೆಡಿ ಲೆಂತು ಸಿಕ್ಕಿದೆ. ಹಾಗಾಗಿ ಇಲ್ಲಿ ಎಷ್ಟು ಗ್ಯಾಪ್ ಬೇಕು ಅನ್ನೋದನ್ನು ನೀವು ನೋಡ್ಕೋಬೇಕು. ಕೆಲವರು 3 ಇಂಚ್ ಇರಲಿ ಅಂತಾರೆ, ಇಲ್ಲಿ ಪಟ್ಟಿ ಹಿಂದ್ಗಡೆ ಇಲ್ಲ 3.25 ಇಡಿ ಅಂತಾರೆ. ನಾನೀಗ ಅವ್ರದ್ದು ಅಳತೆ ಬ್ಲೌಸ್ ನೋಡಿಕೊಂಡು ಇಡ್ತೀನಿ. ಇಲ್ಲಿ ಅವ್ರದ್ದು ಅಳತೆ ಬ್ಲೌಸ್ ಇದೆ, 3.25 ಗ್ಯಾಪು ಕರೆಕ್ಟಾಗೆ ಇದೆ. ನಾನು ಇಲ್ಲಿಂದ 3.25 ಇಂಚಿಗೆ ಮಾರ್ಕ್ ಮಾಡ್ಕೊತೀನಿ. ಇಲ್ಲೊಂದು ಸ್ಟ್ರೈಟ್ ಲೈನ್ ಹಾಕೊಳ್ಳಿ. ಸೊ ಇಲ್ಲಿ ಅವರು ಸಣ್ಣದು ಒಂದು ಡಿಸೈನ್ ತೆಗೆಯಕ್ಕೆ ಹೇಳಿದ್ದಾರೆ ಈ ರೀತಿ. ಹಾಗಾಗಿ ನಾನಿಲ್ಲಿ 1.25 ಇಂಚಿಗೆ ಮಾರ್ಕ್ ಮಾಡ್ತೀನಿ. 1.25 ಇಂಚ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಈ ಒಂದು ಸ್ಟ್ರೈಟ್ ಲೈನನ್ನು ಎಳ್ಕೊಳ್ಳೋಣ. ಈ ರೀತಿ ಎಳ್ಕೊಂಡ್ಮೇಲೆ ಸೆಂಟರ್ ಎಷ್ಟು, ಇದು 6.25 ಇದೆ. ಈ ರೀತಿ ಈ ಲೈನಿಗೆ ಇಟ್ಟಾಗ ನಿಮಗೆ ಅರ್ಧ ಮೆಜರ್ಮೆಂಟು ಸಿಗುತ್ತೆ. ಈ ರೀತಿ
ಡಿಸೈನು ಇಡಕ್ಕೆ ಹೇಳಿದ್ರು ಅವರು. ಈ ರೀತಿ ಡಿಸೈನ್ ಇಡಕ್ಕೆ ಹೇಳಿದ್ರು, ಹಾಗಾಗಿ ನಾನೀಗ ಇದನ್ನು ಕಟ್ ಮಾಡ್ತಾ ಇದ್ದೀನಿ. ಈ ರೀತಿ ಫೋಲ್ಡ್ ಮಾಡಿ ಕೂಡ ಕಟ್ ಮಾಡಿದರೆ ಯೂನಿಫಾರ್ಮ್ ಆಗಿ ಬರುತ್ತೆ. ನೋಡಿ ಫ್ರೆಂಡ್ಸ್, ಈ ರೀತಿ ಶೇಪಿಂದು ನಾನೀಗ ಬೋಟ್ ನೆಕ್ ಹೊಲಿತೀನಿ. ಈಗ ಮೇನ್ ಕ್ಲಾತಿಗೆ ನಾನು ಇದನ್ನು ಅಟ್ಯಾಚ್ ಮಾಡಬೇಕು. ಫಸ್ಟು ಈ ಡಿಸೈನ್ ಏನಿದೆ ಇದನ್ನು ನಾವು ತಿರುಗಿಸಿ ಹೊಲ್ಕೋಬೇಕು. ಹಾಗಾಗಿ ಇದನ್ನು ನಾವು ಫಸ್ಟು ಸೀದಾ ಇಟ್ಕೋಬೇಕು. ಈ ರೀತಿ ಸೀದಾ ಇಟ್ಕೊಂಡು ಈ ಲೈನಿಂಗ್ ಕ್ಲಾತ್ ಏನಿದೆ, ಈ ಮಾರ್ಕರ್ ಏನಿದೆ ಮಾರ್ಕ್ ಮಾಡಿರೋದು ಅದು ಒಳಗೋಗ್ಬೇಕು. ಈ ರೀತಿ ಇಟ್ಕೊಂಡು ನೀಟಾಗಿ ಪಿನ್ ಮಾಡ್ಕೋಬೇಕು. ನಾನು ಇದನ್ನು ಪಿನ್ ಮಾಡ್ಕೊತೀನಿ. ಈಗ ನೋಡಿ ಫ್ರೆಂಡ್ಸ್, ಈ ರೀತಿ ಪಿನ್ ಮಾಡ್ಕೊಂಡಿದ್ದೀನಿ. ಡಿಸೈನ್ ಸುತ್ತಲೂ ಪಿನ್ ಹಾಕ್ಕೊಂಡ್ರೆ ಯಾವುದೇ ಕಾರಣಕ್ಕೂ ಜಾರೋದಿಲ್ಲ ನಿಮಗೆ. ಆಮೇಲೆ ಬೇಗ ಫಾಸ್ಟಾಗೂ ಕೂಡ ಹೊಲಿಬೋದು. ಸೊ ಬನ್ನಿ ಹೊಲಿಯೋದು ಹೇಗೆ ಅಂತ ತೋರಿಸ್ತೀನಿ. ಕಾಲು ಇಂಚು ಗ್ಯಾಪಲ್ಲಿ ನಾವಿಲ್ಲಿ ಹೊಲಿಗೆನ ಹಾಕೊಂತೋಗ್ಬೇಕು. ಸೊ ಈ ಫೂಟಿಂದ ಎಡ್ಜ್ ಏನಿದೆ ಮತ್ತು ಕ್ಲಾತಿನ ಎಡ್ಜ್ ಅವೆರಡನ್ನು ನಾವು ಫಾಲೋ ಮಾಡಬೇಕು. ನೋಡಿ, ಈ ಎಡ್ಜು ಸಮ ಈಗ ಇದೇ ರೀತಿ ಹೋಗ್ತಾ ಹೋಗ್ಬೇಕೀಗ. ಈ ಎಡ್ಜು ಮತ್ತು ಈ ಕಟ್ ಮಾಡ್ಕೊಂಡ್ರೆ ಎಡ್ಜು ಏನಿದೆ ಲೈನಿಂಗ್ ಎರಡು ಸಮವಾಗಿ ಬರ್ತಾ ಹೋಗ್ಬೇಕು. ಸೊ ಇಲ್ಲಿ ಮಧ್ಯಭಾಗ ಬಂದಾಗ ನಾವು ಸೂಜಿನ ಒಳಗೆ ಹಾಕಬೇಕು. ಮತ್ತು ಈ ಕಡೆ ಟರ್ನ್ ಮಾಡಿಕೊಂಡು ನಾವು ಮತ್ತು ಈ ಎಡ್ಜನ್ನು ಫೂಟ್ ಎಡ್ಜು ಎರಡು ಒಟ್ಟಿಗೆ ಬರಬೇಕು. ಈಗ ನಾನು ಸೂಜಿ ಒಳಗೆ ಹಾಕ್ಕೊಂಡಿದ್ದೀನಿ. ಆಮೇಲೆ ಟರ್ನ್ ಮಾಡಬೇಕು. ಎಕ್ಸ್ಟ್ರಾ ದಾರ ಏನಿದೆ ಇದನ್ನು ಕಟ್ ಮಾಡ್ತೀವಿ. ಮತ್ತು ನಾವು ಎಲ್ಲಿ ಸ್ಟಾರ್ಟ್ ಮಾಡಿದ್ವಿ ಅಲ್ಲಿಗೆ ವಾಪಸ್ಸು ಬರಬೇಕು. ನೋಡಿ ಫ್ರೆಂಡ್ಸ್, 1/4 ಇಂಚಿಗೆ ಕರೆಕ್ಟಾಗಿ ಯೂನಿಫಾರ್ಮ್ ಆಗಿ ಬರುತ್ತೆ. ಫೂಟ್ ಎಡ್ಜು ಮತ್ತು ಈ ಲೈನಿಂಗ್ ಎಡ್ಜು ಎರಡು ಕರೆಕ್ಟಾಗಿ ಬರಬೇಕು. ಆವಾಗ ಎಲ್ಲೂ ಕೂಡ ಗ್ಯಾಪ್ ಅನ್ನೋದು ಮಿಸ್ ಆಗೋದಿಲ್ಲ, ಕರೆಕ್ಟಾಗಿ ಬರುತ್ತೆ 1/4 ಇಂಚಿಗೆ. ಈಗ ನಾನು ಈ ಪಿನ್ಗಳೇನಿದೆ ಎಲ್ಲ ತೆಗೆದುಬಿಡ್ತೀನಿ. ತೆಗೆದುಬಿಟ್ಟು ಈ ಮಧ್ಯ ಏನು ಡಿಸೈನ್ ಇದೆ ಮೇನ್ ಕ್ಲಾತ್ ಅದನ್ನು ನಾವು ಕಟ್ ಮಾಡಬೇಕು. ಸೊ ಇಲ್ಲಿ ಒಂದು ಸೈಡು ಈ ರೀತಿ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡ್ಮೇಲೆ ಅದು ಯಾವ ಶೇಪ್ ಇದೆಯೋ ಆ ಶೇಪಿಗೆ ಕಟ್ ಮಾಡ್ಕೋಬೇಕು.
ಕೆಲವರು ಕ್ಯಾನ್ವಾಸ್ ಹಾಕಿ ಹೊಲಿತಾರೆ, ಅದು ಕೂಡ ತುಂಬ ಚೆನ್ನಾಗಿರುತ್ತೆ, ಸ್ಟಿಫ್ ಆಗಿರುತ್ತೆ. ಇದು ಸ್ವಲ್ಪ ದಪ್ಪ ಬಟ್ಟೆ ಆಗಿರೋದ್ರಿಂದ ನಾನು ಕ್ಯಾನ್ವಾಸು ಕೊಡ್ತಿಲ್ಲ. ಇದು ಕೂಡ ಚೆನ್ನಾಗಿ ಬರುತ್ತೆ ಫಿನಿಶಿಂಗ್ ಎಲ್ಲ. ನಿಮಗೆ ಈಸಿಯಾಗಿ ಯಾವ ರೀತಿ ಹೊಲಿಬೋದು ಅನ್ನೋದನ್ನು ಇದರಲ್ಲಿ ತೋರಿಸ್ತಾ ಇರೋದು. ಈ ರೀತಿ ಕಟ್ ಮಾಡ್ಕೊಂಡ್ಮೇಲೆ ನಾವು ಅಲ್ಲಲ್ಲೇ ಕಚ್ಚಾ ಹೊಡಿಬೇಕು. ಈ ರೀತಿ ಆವಾಗ ನೀಟಾಗಿ ಟರ್ನ್ ಆಗುತ್ತೆ. ಟರ್ನ್ ಆಗಿ ನೀಟಾಗಿ ಫಿನಿಶಿಂಗ್ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ. ಸೊ ಅರ್ಧ ಇಂಚಿಗೆ ನಾವು ಕಚ್ಚಿ ಹೊಡಿಬೇಕು. ಈ ಹೊಲಿಗೆಗೆ ಕತ್ತರಿ ಬೀಳದೆ ಇರೋ ರೀತಿ ನೋಡ್ಕೋಬೇಕು. ಈ ರೀತಿ ಕಟ್ ಮಾಡ್ಕೊಂಡ್ಮೇಲೆ ಈ ಡಿಸೈನ್ ಒಳಗೆ ಈ ಲೈನಿಂಗು ಹೋಗಬೇಕು. ನೋಡಿ ಫ್ರೆಂಡ್ಸ್, ಈ ರೀತಿ ಕಾಣುತ್ತೆ. ಈಗ ನಾವು ಮತ್ತೆ 1/4 ಇಂಚಿ ಗ್ಯಾಪಲ್ಲಿ ಹೊಲಿಗೆನ ಹಾಕಬೇಕು. ಗಂಟೊಲಿಗೆ ಹಾಕಿಬಿಟ್ಟು ಈ ದಾರನ ಮುಟ್ಟೆಯಿಂದ ತೆಗಿಬೇಕು. ಸೊ ಈ ರೀತಿ ಫಿನಿಶಿಂಗು ಬಂದಿದೆ. ಸೊ ಈಗ ನಾವು ಈ ಸುತ್ತಲೂ ಹೊಲಿಗೆನ ಹಾಕೋಬೇಕು. ಅದಕ್ಕೂ ಕೂಡ ಪಿನ್ ಮಾಡಿಕೊಂಡ್ರೆ ಬೇಗ ಹೊಲಿಬೋದು. ನೋಡಿ ಫ್ರೆಂಡ್ಸ್, ನಾನು ಸುತ್ತಲೂ ಪಿನ್ನನ್ನು ಹಾಕ್ಕೊಂಡಿದ್ದೀನಿ. ಆದಷ್ಟು ಬಿಗಿನರ್ಸ್ ಯಾರ್ಯಾರು ಇದ್ದೀರಾ ಈ ಥರ ಪಿನ್ನನ್ನು ಯೂಸ್ ಮಾಡಿ ನಿಮಗೆ ನೀಟಾಗಿ ಫಿನಿಶಿಂಗು ಬರುತ್ತೆ. ಹೊಲಿಯೋದಕ್ಕೂ ಈಸಿ ಆಗುತ್ತೆ, ಬಟ್ಟೆ ಜಾರೋದಿಲ್ಲ, ಎಲ್ಲೂ ಕರೆಕ್ಟಾಗಿ ಸೆಟ್ ಆಗುತ್ತೆ. ಬನ್ನಿ ಫ್ರೆಂಡ್ಸ್, ಈಗ ಸುತ್ತಲೂ ಹೊಲಿಗೆ ಹಾಕೋದನ್ನು ತೋರಿಸ್ತೀನಿ. ಫಸ್ಟು ನೆಕ್ಕಿಂದ ಸ್ಟಾರ್ಟ್ ಮಾಡಬೇಕು, ಬೋಟ್ ನೆಕ್ಕು. ನೋಡಿ ಫ್ರೆಂಡ್ಸ್, 1/4 ಇಂಚ್ ಗ್ಯಾಪಲ್ಲಿ ನಾನು ಸುತ್ತಲೂ ಹೊಲಿಗೆನ ಹಾಕ್ಕೊಂಡಿದ್ದೀನಿ. ಈಗ ಎಕ್ಸ್ಟ್ರಾ ಬಟ್ಟೆ ಏನಿದೆ ಅದನ್ನು ನಾವು ಕಟ್ ಮಾಡ್ಕೊಬೇಕು. ನೋಡಿ ಫ್ರೆಂಡ್ಸ್, ಸುತ್ತಲೂ ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ ಫ್ರೆಂಡ್ಸ್, ಈ ರೀತಿ ಆದಮೇಲೆ ಕೆಳಗಡೆ ನಾನು ಮಡಚಿ ಹೊಲ್ಕೊತೀನಿ. ಇಲ್ಲಿ ನಾನು ಡೈರೆಕ್ಟ್ ಮಡಚಿ ಹೊಲಿಯೋಕ್ಕೆ ಅಂತ ಎಕ್ಸ್ಟ್ರಾ 1/4 ಇಂಚು ತೊಗೊಂಡಿದ್ದೀನಿ. ಹಾಗಾಗಿ ಇಲ್ಲಿ ಡೈರೆಕ್ಟಾಗಿ ನಾನು ಮಡಚಿ ಹೊಲಿತಿದ್ದೀನಿ. ಫಸ್ಟು 1/4 ಇಂಚು ಮಡಚಿ ಹೊಲ್ಕೋಬೇಕು.
1/4 ಇಂಚು ಮಡ್ಚೋದ ಮೇಲೆ 1 ಇಂಚು ಫೋಲ್ಡ್ ಮಾಡಿ ಹೊಲಿಬೇಕು. ಕರೆಕ್ಟಾಗಿ 1 ಇಂಚು ಮಾರ್ಕ್ ಮಾಡಿ ಹೊಲಿಯೋಣ. ಹೊಲ್ಕೊಂಡ್ಮೇಲೆ ನೋಡಿ ಫ್ರೆಂಡ್ಸ್, ರೆಡಿ ಕರೆಕ್ಟಾಗಿ 14.75 ಇದೆ ಅವ್ರದ್ದು. ಇಲ್ಲಿ ಫೋಲ್ಡಿಂಗ್ ಕೂಡ 14.75 ಬಂದಿದೆ. ಈಗ ನಾನಿಲ್ಲಿ ಟಕ್ಸನ್ನು ಹಿಡಿತೀನಿ. ಇದನ್ನು ಆಮೇಲೆ ಹೆಮ್ಮಿಂಗ್ ಮಾಡ್ಕೋಬೇಕು. ಸೊ ಇಲ್ಲಿ 5 ಇಂಚು ಮಧ್ಯದಿಂದ 5 ಇಂಚು, ಈ ಕಡೆ ಮಧ್ಯದಿಂದ 5 ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು. ಈ ರೀತಿ ಪಿನ್ ಮಾಡ್ಕೊಬೇಕು. 1/2 ಇಂಚು ಗ್ಯಾಪಲ್ಲಿ ನಾವು ಹೊಲಿಗೆ ಬಿಡಬೇಕು. ಇಲ್ಲಿ ಕೆಳಗಡೆಯಿಂದ ಮೇಲಕ್ಕೆ 4.75 ಇಂಚು ಮಾರ್ಕ್ ಮಾಡಿಕೊಂಡು ಹೊಲಿಯೋಣ. ಈ ಕಡೆ ಮಾರ್ಕ್ ಮಾಡಿದ್ವಿ, ಈ ಕಡೆನೂ ಕೂಡ ಸೇಮ್ ಅಳತೆಯಲ್ಲೇ ಹೊಲಿಬೇಕು. ಈ ರೀತಿ ಪಿನ್ ಹಾಕೊಳ್ಳೋದ್ರಿಂದ ಇಲ್ಲಿ ಸಮಾನ ಅದು ಬರುತ್ತೆ. ಇಲ್ಲೂ ಕೂಡ ಸೇಮು 4.75 ಇಂಚು ಮಾರ್ಕ್ ಮಾಡ್ಕೊಳ್ಳಿ. ಎಕ್ಸ್ಟ್ರಾ ಥ್ರೆಡ್ನ ಅವಾಗವಾಗ ಕಟ್ ಮಾಡ್ಕೊಂಬಿಡಿ. ಇಲ್ಲಿ ಈ ರೀತಿ ಚೂಪಿಗೆ ಬರೋ ರೀತಿ ಹೊಲಿಗೆ ಹಾಕಬೇಕು. ಅವಾಗ ಟಕ್ಸ್ ಅನ್ನೋದು ನೀಟಾಗಿ ಬರುತ್ತೆ. ನೋಡಿ ಫ್ರೆಂಡ್ಸ್, ಈಗ ಈ ಡಿಸೈನಿಂದು ಬ್ಯಾಕ್ ಸೈಡು ರೆಡಿಯಾಗಿ, ಬ್ಯಾಕ್ ಸೈಡ್ ರೆಡಿ ಆದಮೇಲೆ ಈಗ ನಾನು ಫ್ರಂಟ್ ಭಾಗ ಏನು ಹೊಲ್ಕೊಂಡಿದ್ದೀನಿ ಅದನ್ನು ಅಟ್ಯಾಚ್ ಮಾಡಿ, ಸ್ಲೀವ್ಸನ್ನು ಅಟ್ಯಾಚ್ ಮಾಡಿ ಲಾಸ್ಟಿಗೆ ಯಾವ ರೀತಿ ಕಾಣುತ್ತೆ ಅಂತ ನಿಮಗೆ ತೋರಿಸ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.